ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಹುಷಾರಿರಲಿಲ್ಲ, ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೆ. ಇಲ್ಲೇ ನಿಯರ್ ಇದೆ, ನಮ್ಮೂರಿಂದ ಸ್ವಲ್ಪ ಒಂದು 8 ಕಿಲೋಮೀಟ್ರು ಅಥವಾ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋಗ್ತಿದ್ದೆ. ಹಸ್ಬೆಂಡ್ ಕೂಡ ಇರಲಿಲ್ಲ, ಅವರು ಔಷಧಿ ಹೊಡಿಯೋಕ್ಕೆ ಅಂಥೇಳಿ ಹೋಗಿದ್ರು. ಹಾಗಾಗಿ ನಾನೇ ಹೋಗೋಣ ಅಂಥೇಳಿ ಬಸ್ಸಿಗೆ ಹೋಗ್ತಾಯಿದ್ದೆ. ನೋಡಿ ಅಲ್ಲಿ ನೇಚರ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಎಲ್ಲ ಮುಗೀತು, ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಬಂದೆ. ಬಂದೆ ಬೇಗನೆ, ಒಂದು 2 ಅವರ್ 3 ಅವರ್ ಆಯ್ತು ಅಷ್ಟೇ ಹೋಗಿ ಬರೋದು. ಹೋಗ್ಬಿಟ್ಟು ಬಂದೆ. ಹಾಗೆಯೇ ಸ್ವಲ್ಪ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ಅವೆಲ್ಲ ಬೇಕಿತ್ತು. ಇದು ಟಾನಿಕ್ ಕೊಟ್ಟಿರೋಂಥದ್ದು ನನಗೆ. ಸ್ವಲ್ಪ ಸ್ಟಮಕ್ ಪೇನ್ ಯಾಕೋ ಬರ್ತಿತ್ತು ಒಂದು ವೀಕಿಂದ. ಹಾಗಾಗಿ ತೋರಿಸ್ಕೊಂಬರೋಣ ಅಂತ ಹೋದೆ. ಟ್ಯಾಬ್ಲೆಟು ಮತ್ತು ಟಾನಿಕ್ ಎಲ್ಲ ಕೊಟ್ಟರು, ಇಂಜೆಕ್ಷನ್ ಎಲ್ಲ ಮಾಡಿದರು. ಆಮೇಲೆ ತೋರಿಸ್ಕೊಂಬಂದಿದ್ದಾಯಿತು. ಹಾಗೆಯೇ ಸ್ವಲ್ಪ ಹೂಗಳೆಲ್ಲ ಬೇಕಿತ್ತು. ನೋಡೋಣ, ಲಕ್ಷ್ಮೀ ಪೂಜೆ ಮಾಡೋಣ ಈ ಸಲ, ವರಮಲಕ್ಷ್ಮಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನಗೆ ಬೇರೆ ಹೆಲ್ತ್ ಅಪ್ಸೆಟ್ ಆಗಿದೆ. ನೋಡಬೇಕು, ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ನಾನು ನೋಡೋಣ ಹೇಗೆ ಆಗುತ್ತೆ ಅಂಥೇಳಿ. ಹಾಗೆಯೇ ಇರಲಿ ನೋಡೋಣ ಅಂಥೇಳಿ ಹೂವೆಲ್ಲ ತೊಗೊಂಬಂದೆ. ಸ್ವಲ್ಪ ಹಾರಗಳು, ಆಮೇಲೆ ಕನಕಾಂಬರ, ಮಲ್ಲಿಗೆ ಮತ್ತು ಸೇವಂತಿಗೆ ಮತ್ತು ಹಾರಗಳು ಇವೆಲ್ಲ ತೊಗೊಂಬಂದು ಸ್ವಲ್ಪ ಡ್ರೈ ಫ್ರೂಟ್ಸು ಬೇಕಿತ್ತು. ಹಾಗಾಗಿ ತೊಗೊಳ್ಳೋಣ ಅಂಥೇಳಿ ತೊಗೊತಾ ಇದ್ದೆ. ಪಿಸ್ತಾ ತೊಗೊಂಡೆ, ಆಮೇಲೆ ಸ್ವಲ್ಪ ಬಾದಾಮಿ ಬೇಕಾಗಿತ್ತು, ಬಾದಾಮಿ ತೊಗೊಂಡೆ. ನನಗೆ ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ, ಆ ಥರ ವಾಯ್ಸ್ ಇದಾಗ್ತಿದೆ. ಆಮೇಲೆ ಹಾಗೆಯೇ ಖರ್ಜೂರ ತೊಗೊಂಡೆ, ಮತ್ತು ಸ್ವಲ್ಪ ಕಲ್ಸಕ್ಕರೆ ಬೇಕಾಗಿತ್ತು. ಇರಲಿ ಮನೇಲಿ ಅಂಥೇಳಿ ನನಗೆ ಕಲ್ಸಕ್ಕರೆ ತೊಗೊಂಡೆ. ಇದು 50 ರೂಪೀಸ್ ಅಷ್ಟೇ, ಕಲ್ಸಕ್ಕರೆ ಅಷ್ಟು. ಬೇರೆ ಎಲ್ಲ ತೋರಿಸಿರೋಂಥದ್ದು 100 ರೂಪೀಸು ಒಂದು ಪ್ಯಾಕು. ಇದು ಗೋಡಂಬಿ ಒಂದು ಪ್ಯಾಕು 100 ರೂಪೀಸು. ಇದು ಕಿವಿ ಹಣ್ಣು ಅಂತೇಳಿ ಬರುತ್ತಲ್ಲ, ಅದು ಒಂದು ಪ್ಯಾಕು 100 ರೂಪೀಸ್. ಅದು ಎಲ್ಲ 100 ರೂಪೀಸೇ, ಅದೆಲ್ಲ ಒಂದು ಪ್ಯಾಕು. ಇದು ಮಾತ್ರ ಖರ್ಜೂರ ಮಾತ್ರ 50 ರೂಪೀಸು. ಅದೆಲ್ಲ ತೊಗೊಂಡಿದ್ದಾಯಿತು. ಕಿವಿ ಹಣ್ಣದು, ಅದು ಡ್ರೈ ಫ್ರೂಟ್ಸ್. ಅದು ಹಾಗೆ ತೊಗೊಂಬಂದರೆ ಅವತ್ತೇ ತಿಂದು ಖಾಲಿ ಮಾಡಬೇಕು, ಅಥವಾ ಎರಡು ದಿನ ಅಷ್ಟೇ ಇರಲ್ಲ ಅಂಥೇಳಿ. ಡ್ರೈ ಫ್ರೂಟ್ಸ್ ಆದರೆ ಇರುತ್ತೆ ಅಂಥೇಳಿ ಹಾಗೆ ಫ್ರಿಜ್ಜಲ್ಲಿ ಇಡ್ಬೋದು, ಫ್ರೀಝರ್ ಅಥವಾ ಫ್ರಿಜ್ಜಲ್ಲಿ ಇಡ್ಬೋದು ಅಂಥೇಳಿ ನಾನು ತೊಗೊಂಬಂದೆ ಅದನ್ನು. ಮತ್ತು ನಾನು ಇದೆಲ್ಲ ಆದಮೇಲೆ ಹಣ್ಣು ಮತ್ತು ಹೂಗಳೆಲ್ಲ ತೊಗೊಂಬಂದೆ. ಹಣ್ಣಿನ ಬೆಲೆ ಅಂತೂ ಗಗನಕ್ಕೇರಿದೆ. ಇದೊಂದು ನಮ್ಮ ಪಾಪುಗೆ ಇದು ಬೇಕಿತ್ತು, ಪೆನ್ಸಿಲ್ ಬೇಕಿತ್ತು ಅಂತ ಹೇಳಿದೆ, ತಂದಿದ್ದೆ ತುಂಬ. ಖಾಲಿಯಾಗಿದೆ ಕಾಣಮ್ಮ ಅಂತ ಹೇಳಿದೆ. ಹಾಗಾಗಿ ಅದನ್ನು ಒಂದು ತೊಗೊಂಬಂದೆ ಪ್ಯಾಕ್. ಇವಾಗೆಲ್ಲ 5ನೇ ಕ್ಲಾಸ್, ಅವನು ಫಸ್ಟ್ ಸ್ಟ್ಯಾಂಡರ್ಡು. ಅವನಿಗೆ ಇವಾಗ ಪೆನ್ನಲ್ಲಿ ಬರೆಯೋಕ್ಕೆ ಕೊಡ್ತಾರೆ. ಮನೇಲಿ ಇರಲಿ, ಏನಾದ್ರು ಲೆಕ್ಕವನ್ನು ಕಲಿಯೋದಕ್ಕೆ ಅದಕ್ಕೆಲ್ಲ ಬೇಕಲ್ವ ಪೆನ್ಸಿಲ್ ಅವನಿಗೆ, ಅದಕ್ಕಾಗಿ ಒಂದು ತೊಗೊಂಬಂದೆ ಅಷ್ಟೇ. ಹೂವಿನ ಹಾರ ಅಂತೂ 50 ರೂಪೀಸ್ ಇರೋ ಅಂಥದ್ದು 80 ರೂಪೀಸ್ ಹೇಳ್ತಾರೆ, 80 ಇರೋಂಥದ್ದು 160 ಹೇಳ್ತಾರೆ, ಆ ಥರ. ಅದನ್ನು ತಗೊಳ್ಳೋ ಆಗಿಲ್ಲ. ಕನಕಾಂಬರ, ಮಲ್ಲಿಗೆ ಮತ್ತು ಹೂವಿನ ಹಾರ ಒಂದು, ಸೇವಂತಿಗೆ, ಇದೆಲ್ಲ ತೊಗೊಂಬಂದೆ. ಆಮೇಲೆ ವಿಭೂತಿ ಬೇಕಾಗಿತ್ತು. ನಾವು ಮೊದಲೇ ಲಿಂಗಾಯತರಲ್ವ, ಜಾಸ್ತಿ ಡೈಲಿ ಯೂಸ್ ಮಾಡ್ತೀವಿ. ಇದು ವಿಭೂತಿ ಚಿಕ್ಕದು ಸಿಗುತ್ತೆ. ಇದು ಪ್ಯಾಕೆಟ್ ಅಂತಂದರೆ 30 ರೂಪೀಸ್ಗೆ 2, 15 ರೂಪೀಸ್ ಒಂದು. ಇದು ಒಂಥರ ಶ್ರೀಗಂಧ ಸ್ಮೆಲ್ ಬರುತ್ತೆ. ಹಾಗಾಗಿ 2 ತೊಗೊಂಬಂದೆ. ಅದಿರಲಿ ಮನೇಲಿ ಎಕ್ಸ್ಟ್ರಾ ಅಂಥೇಳಿ 2 ತೊಗೊಂಬಂದೆ ಅದನ್ನು, ವಿಭೂತಿನ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಅದರಲ್ಲಿ ಫ್ಲೇವರ್ ಎಲ್ಲ ಇದೆ, ಯಾವ್ಯಾವ ಫ್ಲೇವರ್ ಬೇಕು ಅಂತೇಳಿ. ಸುಗಂಧರಾಜ ಮತ್ತು ತುಂಬ ಫ್ಲೇವರ್ ಇದೆ, ಆಲ್ಮಂಡ್ ಆ ಥರ, ಬಾದಾಮಿ ಥರ, ಅದರೆಲ್ಲ ಫ್ಲೇವರ್ ಇದೆ. ಇದು ನಿಮಗೆ ತೋರಿಸಿದ್ದೀನಿ ಒಂದು ಸಲ, ನಿಮಗೆ ಮೀಶೋದಲ್ಲಿ ತೊಗೊಂಡಿದ್ದೀನಿ ಅಂಥೇಳಿ. ಅಲ್ಲಿ ನಮ್ಮದು ಶೋಕೇಶ್ ಇದೆಯಲ್ಲ, ಆ ಗ್ಲಾಸಲ್ಲಿ ತುಂಬ ಡಸ್ಟ್ ಬಂದು ಕೂರುತ್ತೆ. ಅದು ಕಟ್ ಮಾಡಿಬಿಟ್ಟು ಹಾಕೋಣ ಅಂಥೇಳಿ ತಂದಿದ್ದೆ. ತಂದು ತುಂಬ ದಿನ ಆಗಾಯಿತು, ಒಂದು 20 ಡೇಸ್ ಮೇಲೆ ಆಗೋಯಿತು, 1 ಮಂತ್ ಆಗೋಯಿತು. ಹಾಕಿಲ್ಲ, ಹಾಕೋಕ್ಕೂ ಮನಸ್ಸಾಗಿಲ್ಲ ಯಾಕೋ, ಹಾಗಾಗಿ ಇಟ್ಟಿದ್ದೀನಿ ಅಷ್ಟೇ. ಮತ್ತು ಒಂದು ಸ್ವಲ್ಪ ಫ್ರೂಟ್ಸ್ ತೊಗೊಂಬಂದೆ. ಹೇಳಿದ್ನಲ್ಲ ವರಮಲಕ್ಷ್ಮಿ ಮಾಡ್ತೀನಿ ಅಂಥೇಳಿ. ಈ ವರ್ಷ ನಾನು ಫಸ್ಟ್ ಕೂರಿಸ್ತಾ ಇರೋದು. ನೋಡ್ತೀನಿ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀನೋ ಗೊತ್ತಿಲ್ಲ ನಾನು.
ಏನು ಸ್ವೀಟ್ ಸಹ ನಾನು ಏನು ಮಾಡಿಲ್ಲ, ಸಿಂಪಲ್ಲಾಗಿ ಮಾಡೋಣ ದೇವ್ರ ಮನೇಲಿ ಕೂರಿಸ್ಬಿಟ್ಟು ಸದ್ಯಕ್ಕೆ ಈ ವರ್ಷದಿಂದ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ಆಗುತ್ತೆ ಏನು ಅಂತ ಗೊತ್ತಿಲ್ಲ, ಮಾಡ್ತೀನಿ ಮಾಡಲ್ಲ ಅಂತ ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ. ಹೆಲ್ತ್ ಮೇಲೆ ಡಿಪೆಂಡ್ ನಂದು. ನನಗೆ ಅಷ್ಟೊಂದು ಯಾಕೋ ಸುಸ್ತಾಗ್ತಿದೆ, ಹಾಗಾಗಿ. ಸೊ ಫ್ರೂಟ್ಸ್ ಅಂತೂ ಹೇಳಿದ್ನಲ್ಲ, ಹಣ್ಣು ಹೂಗಳನ್ನು ತೊಗೊಳಕ್ಕಾಗ್ತಿಲ್ಲ, ಅಷ್ಟೊಂದು ರೇಟ್ ಆಗಿದೆ. ಹಣ್ಣುಗಳು ಅಷ್ಟೇ ಸಖತ್ ರೇಟ್ ಆಗಿದೆ. ಸೊ ಏನು ಮಾಡೋದು, ಏನು ಮಾಡೋವಾಗಿಲ್ಲ, ತೊಗೋಬೇಕು. ಸೊ ಡ್ರ್ಯಾಗನ್ ಫ್ರೂಟ್ಸ್ ನಮ್ಮ ಪಾಪು ಯಾಕೋ ಡ್ರ್ಯಾಗನ್ ಫ್ರೂಟ್ಸ್ ಬೇಕು ಅಂತ ಮೊನ್ನೆನೇ ಹೇಳಿದ್ದ, ಹಾಗಾಗಿ ಅವನಿಗೆ ಬೇಕು ಇರಲಿ ಅಂಥೇಳಿ ಅವನೊಂದು 2 ತೊಗೊಂಬಂದೆ. ಆಮೇಲೆ ಆ್ಯಪಲ್ಲು, ಆರೆಂಜು ಮತ್ತು ಸೀತಾಫಲ ಅಂತ ಹೇಳ್ತೀವಿ, ಅದು ನಿಮ್ಮ ಕಡೆ ಏನಂತ ಸೀಬೆಕಾಯಿ ಅಂತ ಕರಿತೀರಿ ಅನ್ಸುತ್ತೆ ಮೇ ಬಿ ಅದು. ಮತ್ತು ದ್ರಾಕ್ಷಿ, ಬ್ಲ್ಯಾಕ್ ದ್ರಾಕ್ಷಿ ಬರುತ್ತಲ್ಲ ಅದೆಲ್ಲ ತೊಗೊಂಬಂದೆ ನಾನು. ಮತ್ತೇನೂ ತೊಗೊಳ್ಳಿಲ್ಲ. ಇದು ಒಂದು ಏನಪ್ಪ ಅಂತಂದರೆ ಮತ್ತು ಏನು ತೊಗೊಂಡಿದ್ದೀನಿ ಅಂತಂದರೆ ಒಂದು ಝೀರೋದು ಫುಲ್ಲು ಬಾಕ್ಸ್ ತೊಗೊಂಡಿದ್ದೀನಿ, ಝೀರೋದೊಂದು. ಇದೇನಕ್ಕೆ ಅಂತ ಹೇಳಿದರೆ, ಇದು ಯಾವಾಗಲೂ ತೊಗೊಂಡಿದ್ದೀನಿ ಅಂತಂದರೆ ಡೈಲಿ ಕುಡಿತೀನಿ ಅಂತ ಅರ್ಥ ಅಲ್ಲ. ಯಾವಾಗಲೂ ಡೈಜೆಷನ್ ಪ್ರಾಬ್ಲಮ್ ನನಗೆ ಯಾವಾಗಲೂ ಇರುತ್ತೆ. ಸೊ ಆವಾಗ ನನ್ನ ಕೈಲಿ ಮಾಡ್ಕೊಳಕ್ಕಾಗಿಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಕುಡಿತೀನಿ ಅಷ್ಟೇ, ಹಾಗಾದರೆ ಡೈಲಿ ಕುಡಿಯೋಲ್ಲ ನಾನು. ಸೊ ಯಾರೂ ತೊಗೊಂಡಿದ್ದೀವಿ ಬಾಕ್ಸ್ ಅಂಥೇಳಿ ತೊಗೊಳ್ಬೇಡಿ. ನಾನು ಇರಲಿ 3 ಮಂತ್ಸ್ ಆದರೂ ಬರುತ್ತೆ, 3 ಮಂತ್ಸ್ ಏನೂ ಹಾಳಾಗಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ತೊಗೊಂಡೆ. ಸೊ ಫ್ರಿಜ್ ಇದೆಯಲ್ಲ, ಇಡ್ಬೋದು ಅಂಥೇಳಿ ತೊಗೊಂಡೆ. ಅದರಿಂದ ಏನು ಇದಲ್ಲ, ಬಟ್ ನಾನು ಮಾಡ್ಕೊಳಕ್ಕಾಗದೇ ಇರೋವಂಥ ಟೈಮಲ್ಲಿ ಕುಡಿಬೋದಲ್ಲ ಅಂಥೇಳಿ ತೊಗೊಂಡೆ. ಮೊದಲಿಗೆ ತರಿಸಿದ್ರೆ ಒಂದಕ್ಕೆ 15 ರೂಪಾಯಿ ಬೀಳುತ್ತೆ, 15 ರುಪೀಸ್ ಬೀಳುತ್ತೆ. ಸೊ ಅಲ್ಲಿ ಹೋಲ್ಸೇಲಲ್ಲಿ ತೊಗೊಂಡ್ರೆ 8 ರುಪೀಸ್ ಅಷ್ಟೇ, ಒಂದು ಬಾಟಲ್ಗೆ 8 ರೂಪಾಯಿ ಬೀಳುತ್ತೆ ಅಷ್ಟೇ, ಕಡಿಮೆ ಆಗುತ್ತೆ. ಎಷ್ಟಲ್ಲಿ 30 ಬಂದಿದೆ, ಅದು 30 ಬಾಟ್ಲು ಬಂದಿದೆ. ಆ 30ಕ್ಕೆ ಎಷ್ಟು 240 ಆಗುತ್ತೆ, 8 ರೂಪಾಯಿದಂಗೆ, 8×3 = 24 ಅಂದರೆ 240 ರೂಪಾಯಿ ಆಗುತ್ತೆ. ಬಟ್ ಇಲ್ಲಿ ತೊಗೊಳ್ತೀವಿ ಅಂತಂದರೆ ಎಷ್ಟು 450 ಆಗುತ್ತೆ, 15×3 = 45, 450 ಆಗುತ್ತೆ. ಎಷ್ಟೊಂದು 180 ಅಥವಾ 190 ರುಪೀಸ್ ಎಕ್ಸ್ಟ್ರಾ ಏನೋ ನಮಗೆ ಲಾಸ್ ಆದಂಗಾಗುತ್ತೆ. ಸೊ ಹಾಗಾಗಿ ಇರಲಿ ಅಂಥೇಳಿ ಅದೊಂದು ಬಾಕ್ಸ್ ತೊಗೊಂಬಂದೆ ಅಷ್ಟೇ. ಅದು ಬಿಟ್ಟರೆ ಮತ್ತೇನು ತರಲಿಲ್ಲ, ಅಷ್ಟೇ ತರೋಂಥದ್ದು. ಮತ್ತೇನು ತೊಗೊಂಬರೋಕ್ಕೂ ಆಗಲಿಲ್ಲ ನನ್ನ ಕೈಲಿ, ಸುಸ್ತಾಗಿತ್ತಲ್ಲ ಅಂತ ಹೇಳಿ. ಸೊ ಅಷ್ಟೊತ್ತಿಗೆ ಬಸ್ ಬಂತು. ಸೊ ಆ ಟಾನಿಕ್ ಕೊಟ್ಟಿದ್ದಾರೆ ನನಗೆ, ಮತ್ತು ಇಂಜೆಕ್ಷನ್ ಕೂಡ ಮಾಡಿದರು. ಸೊ ಅದನ್ನು ತಗೊಂಡು ಬಂದೆ ನಾನು ಮನೆಗೆ. ಸೊ ಇವಾಗ ಮತ್ತೆ ಮನೆ ಕೆಲಸ ಅದು ಇದು ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಒಂದು ವಿಡಿಯೋ ನೋಡ್ತಾ ಇದ್ದೆ, ಒಂದು ಪಪ್ಪೀಸ್ ಹಾಕಿದ್ರು. ಸೊ ಸಖತ್ ಚೆನ್ನಾಗಿ ಕ್ಯೂಟಾಗಿತ್ತು, ಒಂದು ನಾಯಿ ಮರಿಯೋದು. ಸೊ ಅವ್ರದ್ದು ನಂಬರ್ ಮೆನ್ಷನ್ ಮಾಡಿರ್ತೀನಿ ನಾನು. ಇವಾಗ ನೋಡ್ಬೇಕಾದ್ರೆ ಜಸ್ಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿರೋ ಅಂಥದ್ದು ಅಷ್ಟೇ, ಇದೇನು ಪ್ರಮೋಟ್ ವಿಡಿಯೋ ಅಂತ ಏನಲ್ಲ, ಪ್ರಮೋಷನ್ ವಿಡಿಯೋ ನಾನೇನು ಮಾಡಲ್ಲ. ಸೊ ಚೆನ್ನಾಗಿತ್ತು. ಸೊ ಅವ್ರನ್ನ ಕೇಳಿದೆ ನಾನು, ಫೋನ್ ಮಾಡಿಬಿಟ್ಟು ಎಷ್ಟು ತೊಗೊಳೋಣ ಅಂಥೇಳಿ. ಸೊ ಅವರು ಒಂದು ಮರಿಗೆ 11,000 ಅಥವಾ 12,000 ಈ ಥರ ಹೇಳ್ತಿದ್ರು. ಸೊ ನಿಮಗೇನಾದರೂ ಬೇಕು ಅಂತಂದರೆ ಸೊ ಕಡಿಮೆ ಮಾಡಿ ಸಹ ಕೊಡ್ತಾರೆ ಅನಿಸುತ್ತೆ, ಬಟ್ ಅದು ನನಗೆ ಗೊತ್ತಿಲ್ಲ. ಸೊ ಅವ್ರ ನಂಬರ್ ಮತ್ತು ಪಪ್ಪೀಸ್ ಒಂದು ಫೋಟೋ ನಿಮಗೆ ಶೇರ್ ಮಾಡ್ತೀನಿ, ಬೇಕಾದ್ರೆ ಯಾರು ತಗೊಳ್ಳಿ. ಸೊ ಪ್ಲೀಸ್ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬಾಯ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು.